ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ವಸತಿ ಸಚಿವರ ಆಪ್ತ ಸರ್ಫರಾಜ್ ಖಾನ್ ಹೋಮ್ ಸ್ಟೇ ಮೇಲೆ ಆರೋಪ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಅಧಿಕಾರಿಯಾಗಿ ಹೋಮ್ ಸ್ಟೇ ಮಾಡಬಹುದಾದ ಸರ್ಫರಾಜ್ ಖಾನ್ ವಸತಿ ಸಚಿವರ ಆಪ್ತ ಸರ್ಫರಾಜ್ ಖಾನ್ ಹೋಮ್ ಸ್ಟೇ ಪ್ರಕರಣ ಸರ್ಕಾರಿ ಅಧಿಕಾರಿಯಾಗಿ ಹೋಮ್ ಸ್ಟೇ ಮಾಡಬಹುದಾ ಸರ್ಫರಾಜ್ ಖಾನ್ ಸರ್ಕಾರಿ ಅಧಿಕಾರಿಗಳ ಸೇವಾ ನಿಯಮಗಳಿಗೆ ಹೋಮ್ ಸ್ಟೇ ವ್ಯವಹಾರ ವಿರುದ್ಧವಾಗಿಲ್ವಾ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ ಸರ್ಫರಾಜ್ ಖಾನ್ಗೆ ಇನ್ನಷ್ಟು ಸಂಕಷ್ಟ ಎದುರಾಗಬಹುದಾ ಲೈವ್ ವಿಡಿಯೋದಲ್ಲಿ ಹೋಮ್ ಸ್ಟೇ ದಾಖಲೆ ಪ್ರದರ್ಶನ ಮಾಡಿದ ಸರ್ಫರಾಜ್ ಖಾನ್ ಆ ದಾಖಲೆಗಳೇ ಈಗ ಅಧಿಕಾರಿ ಸರ್ಫರಾಜ್ ಖಾನ್ಗೆ ಕುತ್ತು ತರುತ್ತಾ ವಸತಿ ಸಚಿವರ ಆಪ್ತ ಸರ್ಫರಾಜ್ ಹೋಮ್ ಸ್ಟೇ ಸ್ವಂತ ಅವರ ಮಾಲಕತ್ವದಲ್ಲಿ ಹೋಮ್ ಸ್ಟೇ ಇರುವಂತಹ ಒಂದು ಹೋಮ್ ಸ್ಟೇ ಅದು ಸೊ ಒಂದು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂತಹ ಅಥವಾ ಸರ್ಕಾರದ ನಿಯಮಕ್ಕನುಸಾರವಾಗಿ ತನ್ನ ಮಾಲಕತ್ವದಲ್ಲಿ ಹೋಮ್ ಸ್ಟೇ ಇರಬಹುದಾ ಅಷ್ಟು ದಾಖಲೆಗಳು ಹೆಂಗೆ ಬಂತು ಐಎಎಸ್ ಗ್ರೇಡ್ನಲ್ಲಿರ್ತಕ್ಕಂತಹ ಸರ್ಫರಾಜ್ ಹೋಮ್ ಸ್ಟೇ ವ್ಯವಹಾರದಲ್ಲಿ ತೊಡಗಿಕೊಳ್ಳಬಹುದಾ ತನ್ನನ್ನು ತಾನು ಅದರಲ್ಲಿ ತೊಡಗಿಕೊಳ್ಳಬಹುದಾ ಎನ್ನುವಂತಹ ಬಹುದೊಡ್ಡ ಪ್ರಶ್ನೆ ಅದು ಸರ್ಕಾರಿ ಅಧಿಕಾರಿಗಳ ಸೇವಾ ನಿಯಮಗಳಿಗೆ ಹೋಮ್ ಸ್ಟೇ ವ್ಯವಹಾರ ವಿರುದ್ಧ ಅಲ್ವಾ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ ಸರ್ಫರಾಜ್ ಖಾನ್ಗೆ ಇನ್ನಷ್ಟು ಸಂಕಷ್ಟ ಆಗುತ್ತಾ ನೋಡಿ ನಿನ್ನೆ ಸರ್ಫರಾಜ್ ಸ್ಪಷ್ಟನೆ ಕೊಡುವಂತಹ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರನ್ನ ಎಳೆದು ತರ್ತೀರಿ ಅಂತ ಕೇಳ್ತಾ ಇದ್ರು ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರನ್ನ ಎಳೆದು ತರದೆ ಇನ್ಯಾರನ್ನ ಎಳೆದು ತರಬೇಕು ನೀವು ಅವರ ಆಪ್ತ ವಲಯದ ಅಥವಾ ಅವರದ್ದೇ ಒಂದು ಭಾಗ ಆಗಿದ್ದೀರಿ ಅವರ ಹೆಸರು ಹೇಳಿದ್ರೆ ಮಾತ್ರ ಸರ್ಫರಾಜ್ ಯಾರು ಅನ್ನೋದು ಅರ್ಥ ಆಗುತ್ತೆ ಸರ್ಫರಾಜ್ ಅಂತ ಹೇಳಿ ನಾವು ಬಾಯ್ ಬಡ್ಕೊಂಡ್ರೆ ಯಾರಿಗೆ ತಾನೇ ಅರ್ಥ ಆಗುತ್ತೆ ಹಾಗಾಗಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಹೇಳಲೇಬೇಕಾಗಿ ಬರುತ್ತೆ ಕಾರಣ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ ಆಗಿರುವಂತಹ ಸರ್ಫರಾಜ್ ಖಾನ್ಗೆ ಇನ್ನಷ್ಟು ಸಂಕಷ್ಟ ಆಗುತ್ತಾ ಮೈಸೂರು ತಾಲೂಕಿನ ಎಚ್ಡಿ ಕೋಟೆ ಹಿರೇಹಳ್ಳಿಯಲ್ಲಿ ಹೋಮ್ ಸ್ಟೇ ಆ ಹೋಮ್ ಸ್ಟೇದ ಮಾಲಕರು ಯಾರು ಅಂತ ಕೇಳಿದ್ರೆ ಸ್ವತಃ ಅಧಿಕಾರಿ ಸರ್ಫರಾಜ್ ಖಾನ್ ನೇತೃತ್ವದಲ್ಲೇ ಆ ಒಂದು ಹೋಮ್ ಸ್ಟೇ ಅವ್ಯಾಹತವಾಗಿ ನಡೀತಾ ಇದೆ 2020 ಜುಲೈ 3ರಂದು ಫಾರ್ಮ್ ಹೌಸ್ನಲ್ಲಿ ಹೋಮ್ ಸ್ಟೇಗೆ ಅನುಮತಿ ನೀಡಿದ್ದ ಪಂಚಾಯತ್ ತಾವು ಕಾನೂನುಬದ್ಧವಾಗಿ ಹೋಮ್ ಸ್ಟೇ ನಡೆಸುತ್ತಿರುವುದಾಗಿ ಸರ್ಫರಾಜ್ ಖಾನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ಸರ್ಕಾರಕ್ಕೆ ದಾಖಲೆ ನೀಡಿರುವುದಾಗಿಯೂ ಕೂಡ ರೆಕಾರ್ಡ್ಸ್ ಹೇಳುತ್ತೆ ತಾವು ನಡೆಸುತ್ತಿರುವ ಹೋಮ್ ಸ್ಟೇ ಅಕ್ರಮ ಅಲ್ಲ ಎನ್ನುವುದು ಸರ್ಫರಾಜ್ ಕೊಟ್ಟಿರ್ತಕ್ಕಂತಹ ಕ್ಲಾರಿಟಿಯ ಮಾತು ಪಾಪ ನಿನ್ನೆ ಭಾವೋದ್ರೇಗಕ್ಕೊಳಗಾಗಿ ಏನೋ ತನ್ನ ಮೇಲೆ ಈ ತರಹದ್ದೊಂದು ಆರೋಪ ಬಂದಿದೆ ಹಾಗಾಗಿ ದಾಖಲೆಗಳನ್ನು ಕೈಯಲ್ಲಿ ಇಟ್ಕೊಂಡೇ ಮಾತನಾಡಬೇಕು ಅಂತ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬಂದು ಕೂತಂಗೆ ಕಾಣ್ತಾ ಇತ್ತು ಸೊ ಬಂದು ಕೂತು ದಾಖಲೆಗಳನ್ನು ತೋರಿಸ್ತಾರೆ ನೋಡ್ರಿ ನಾನು ಅರಣ್ಯ ವಿರೋಧಿ ಅಲ್ಲ ಎಲಿಫೆಂಟ್ ಕಾರಿಡಾರ್ನಲ್ಲಿ ನಾನು ನಿರ್ಮಿಸಿದ್ದೀನಿ ಅನ್ನೋ ಆರೋಪ ಇದೆ ಆನೆ ಕಾರಿಡಾರ್ನಲ್ಲಿ ನಾನು ನಿರ್ಮಿಸಿಲ್ಲ ಅದಕ್ಕೊಂದು ದಾಖಲೆ ತೋರಿಸ್ತಾರೆ ಎಲ್ಲ ಅಕ್ಕಪಕ್ಕದಲ್ಲೇ ಇಟ್ಕೊಂಡಿದ್ರು ಒನ್ ಬೈ ಒನ್ ತೋರಿಸ್ತಾ ಹೋದರು ಹೌದು ಒಂದು ಆರೋಪ ಕೇಳಿಬಂದಾಗ ಸಾಮಾಜಿಕವಾಗಿ ಗುರುತಿಸಿಕೊಂಡವರು ಅಥವಾ ಸರ್ಕಾರಿ ಗೌರ್ಮೆಂಟ್ ಅಫಿಷಿಯಲ್ ಆದವರು ಹೌದು ದಾಖಲೆಗಳನ್ನು ತೋರಿಸ್ಬೇಕು ಆದರೆ ಒಬ್ಬ ಸರ್ಕಾರಿ ಉದ್ಯೋಗಿ ಅಥವಾ ಸರ್ಕಾರದ ಭಾಗವಾಗಿರತಕ್ಕಂತಹ ವ್ಯಕ್ತಿತ್ವ ಈ ತರಹದ ಹೋಮ್ ಸ್ಟೇ ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳೋದು ಎಷ್ಟು ಸರಿ ಅಧಿಕಾರಿ ವರ್ಗದ ನಿಯಮಕ್ಕದು ವಿರುದ್ಧ ಅಲ್ವಾ ಹಿಂಗೆಲ್ಲ ಸಾಧ್ಯತೆಗಳಿದಾವ ಇದಕ್ಕೆಲ್ಲ ಸಂಬಂಧಪಟ್ಟಂತ ಇಲಾಖೆ ಅನುಮತಿಯನ್ನು ಕೊಡುತ್ತಾ ಉದಾಹರಣೆಗೆ ಅರಣ್ಯ ಇಲಾಖೆಯಿಂದ ನಾನು ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದ್ದೀನಿ ಅಂತ ಹೇಳ್ತಾರೆ ಅರಣ್ಯ ಇಲಾಖೆಗೆ ಸರ್ಫರಾಜ್ ಏನಂತ ಕೊಟ್ಟಿರ್ತಾರೆ ಇಂತಿಂತಹ ಒಂದು ಹೋಮ್ ಸ್ಟೇ ಇದರ ಮಾಲಕ ನಾನು ಇಷ್ಟು ಕೋಟಿ ಇನ್ವೆಸ್ಟ್ ಮಾಡಿದ್ದೀನಿ ಇಷ್ಟು ಕೋಟಿ ಲಾಭವನ್ನು ಪಡೆದುಕೊಳ್ಳುವ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀನಿ ಇಷ್ಟು ಅಂಗುಲ ಜಾಗ ಇಷ್ಟು ಅಡಿ ಎತ್ತರ ಇಷ್ಟು ಅಗಲ ಉದ್ದ ಹಿಂಗೆಲ್ಲ ತೋರಿಸ್ಕೊಂಡಿರ್ತಾರೆ ರೆಕಾರ್ಡ್ಸು ಸೊ ಅದರ ಮಾಲಕ ಒಂದು ವೇಳೆ ಸರ್ಫರಾಜ್ ಆಗಿದ್ರೆ ಅಲ್ಲಿ ಅರಣ್ಯ ಅಧಿಕಾರಿ ಅಥವಾ ಅರಣ್ಯ ಇಲಾಖೆ ಅನುಮತಿಯನ್ನು ಕೊಡಬಹುದಾ ಇದು ನಮ್ಮ ಪ್ರಶ್ನೆ ಹಾಗಾದ್ರೆ ಸರ್ಫರಾಜ್ ಖಾನ್ಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾವ ಅಥವಾ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರ ಬಲಗೈ ಸರ್ಫರಾಜ್ ತಲೆ ಮೇಲೆ ಇದ್ದ ಕಾರಣ ಇಷ್ಟು ಸಲೀಸಾಗಿ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯ ಆಯಿತಾ ಈ ಎಲ್ಲ ಸ್ವಾಭಾವಿಕ ಅನುಮಾನಗಳು ಈ ಅನುಮಾನವನ್ನು ಅಪರಾಧ ಅಂತ ಹೇಳೋದಕ್ಕೆ ಹೋಗಬೇಡಿ ಇವೆಲ್ಲವೂ ಕೂಡ ಒಂದು ಸ್ವಾಭಾವಿಕವಾದಂತಹ ಸಂದೇಹಗಳು ಲೈವ್ ವಿಡಿಯೋದಲ್ಲಿ ಹೋಮ್ ಸ್ಟೇ ದಾಖಲೆ ಪ್ರದರ್ಶನ ಮಾಡಿದಂತಹ ಸರ್ಫರಾಜ್ ಖಾನು
ಆ ದಾಖಲೆಗಳೇ ಈಗ ಅಧಿಕಾರಿ ಸರ್ಫರಾಜ್ ಖಾನ್ಗೆ ಕುತ್ತು ತರುತ್ತಾ. ಶ್ವೇತವರ್ಣದ ಪತ್ರವೊಂದನ್ನ ತೋರಿಸಿದ ಕಾರಣಕ್ಕೋಸ್ಕರ ಈ ಆರೋಪಗಳು ಮರೆಯಾಗಬಹುದು, ಮರೆತು ಹೋಗಬಹುದು ಅಂತ ಅಂದುಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಅತ್ಯಂತ ಸೂಕ್ಷ್ಮವಾದಂಥ ಒಂದು ಹಿಂಟನ್ನು ಬಿಟ್ಕೊಟ್ರಲ್ಲ ಸರ್ಫರಾಜ್. ನೋಡ್ರಯ್ಯ, ನಾನು ಇಷ್ಟಿಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ, ಈ ದಾಖಲೆ ಮೇಲೆಯೂ ಕೂಡ ನೀವು ಪ್ರಶ್ನೆ ಮಾಡಬಹುದಾ ಅಂತ ಹೇಳಿ ನಿನ್ನೆ ಸಮಾಜಕ್ಕೆ ಹೇಳ್ದಂಗಿತ್ತದು. ಅವರಲ್ಲಿ ಏನೇನಿದೆಯೋ ದಾಖಲೆಗಳು ಎಲ್ಲವೂ ಕೂಡ ಗೊತ್ತಾಯಿತು. ಸೊ ಈ ದಾಖಲೆಗಳನ್ನು ಮಾಡಿಕೊಳ್ಳಬಹುದಾ ಅನ್ನೋ ಪ್ರಶ್ನೆಗಳು ಈಗ ಹುಟ್ಟಿರುವಂತಹದ್ದು. ಆ ದಾಖಲೆಗಳೇ ಈಗ ಸರ್ಫರಾಜ್ ಅವರಿಗೆ ಮುಳುವಾಗಿದೆ, ಒಂದರ್ಥದಲ್ಲಿ ಅವರನ್ನು ಪ್ರಶ್ನೆಗೆ ಈಡು ಮಾಡಿದೆ. ಮೈಸೂರು ತಾಲೂಕಿನ HD ಕೋಟೆ ಹಿರೇಹಳ್ಳಿಯಲ್ಲಿ ಹೋಮ್ ಸ್ಟೇ ಇದೆ ಅವರದ್ದು. ಸ್ವತಃ ಅಧಿಕಾರಿ ಸರ್ಫರಾಜ್ ಖಾನ್ ನೇತೃತ್ವದಲ್ಲೇ ನಡೀತಾ ಇರತಕ್ಕಂಥ ಹೋಮ್ ಸ್ಟೇ. ಅದು ಕೂಡ ಒಂದೆರಡು ವರ್ಷದಿಂದಲ್ಲ. ನಿನ್ನೆ ಅವರು ಒಂದರ್ಥದ ಗದ್ಗದಿತ ನಾದ ಅವರದ್ದು. 30 ವರ್ಷಗಳಿಂದ ನಾನಿದ್ದೀನಿ, ನನ್ನ ಈ ಹೋಮ್ ಸ್ಟೇಯಲ್ಲೇ ಸಾಕಷ್ಟು ಅರಣ್ಯ ಅಧಿಕಾರಿಗಳು ಕೂತು ಮೀಟಿಂಗ್ ಮಾಡಿದ್ದಾರೆ, ಅವರಿಗೆ ನಾನು ಸದಾಕಾಲ ಸ್ಪಂದನೆಯನ್ನು ಕೊಡ್ತಾ ಇದ್ದೆ. ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ನಾನು ಕೂಡ ಅಧಿಕಾರಿಗಳ ಜೊತೆ ಸ್ಪಂದಿಸಿದ್ದೀನಿ. ಇಲ್ಲೇ ಕೂತ್ಕೊಂಡು ಟೀ ಕುಡ್ಕೊಂಡೆ ನಾವು ಮೀಟಿಂಗ್ ಮಾಡ್ತಾ ಇದ್ವಿ, ಅದು ಇದು ಅಂಥೇಳಿ ಹೇಳ್ತಾ ಇದ್ರು. 2020 ಜುಲೈ 30ರಂದು ಫಾರ್ಮ್ ಹೌಸ್ನಲ್ಲಿ ಹೋಮ್ ಸ್ಟೇಗೆ ಅನುಮತಿ ನೀಡಿದ್ದಂತಹ ಪಂಚಾಯತ್ ತಾವು ಕಾನೂನುಬದ್ಧವಾಗಿಯೇ ಹೋಮ್ ಸ್ಟೇ ನಡೆಸುತ್ತಿರುವುದಾಗಿ ಸರ್ಫರಾಜ್ ಖಾನ್ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ತಮ್ಮ ಆಸ್ತಿ ಪಾಸ್ತಿಗಳ ಬಗ್ಗೆ ಸರ್ಕಾರಕ್ಕೆ ದಾಖಲೆ ನೀಡಿರುವುದಾಗಿಯೂ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ತಾವು ನಡೆಸ್ತಾ ಇರತಕ್ಕಂತಹ ಫಾರ್ಮ್ ಹೋಮ್ ಸ್ಟೇ ಅಕ್ರಮ ಅಲ್ಲ ಎನ್ನುವುದು ಸರ್ಫರಾಜ್ ಕೊಟ್ಟಿರ್ತಕ್ಕಂಥ ಸ್ಪಷ್ಟನೆ. ಇನ್ನೂ ಕೂಡ ಅವರು ನಿವೃತ್ತಿಯನ್ನು ಪಡ್ಕೊಂಡಿಲ್ಲ. ನಿನ್ನೆ ಅವರ ಹೇಳಿಕೆಯಲ್ಲಿ ನಾನು ನಿವೃತ್ತಿ, ನನ್ನ ಸರ್ವಿಸ್ ಎಂಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅವರಲ್ಲಿ ವ್ಯಕ್ತಪಡಿಸಿದ್ರು. ಆ ನಿವೃತ್ತಿಯನ್ನು ಪಡೆದುಕೊಳ್ಳುವುದಕ್ಕೂ ಮುಂಚಿತವಾಗಿ ಒಂದು ಹೋಮ್ ಸ್ಟೇನ ಮಾಲಕತ್ವವನ್ನು ಪಡ್ಕಬಹುದಾ ಸರ್ಫರಾಜ್? ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಅಧಿಕಾರಿಗಳ ವಲಯ ಇದಕ್ಕೇನಂತ ಉತ್ತರ ಕೊಡುತ್ತೆ? IAS ಗ್ರೇಡಿನ ವ್ಯಕ್ತಿ. ಸೊ ಈ ತರಹದ್ದೊಂದು ವ್ಯವಹಾರದಲ್ಲಿ ತೊಡಗಿಸಿಕೊಳ್ಳಬಹುದಾ? ಇದಕ್ಕೆ ಅವಕಾಶ ಇದೆಯಾ? ಇದೀಗ ಸೊಸೈಟಿಯಲ್ಲಿ ಹುಟ್ಕೊಂಡಿರ್ತಕ್ಕಂತಹ ಪ್ರಶ್ನೆ. ಇದಕ್ಕೊಂದು ಸ್ಪಷ್ಟನೆಯ ಮುಖಾಂತರವಾಗಿ ಮತ್ತೆ ಸರ್ಫರಾಜ್ ಪ್ರತ್ಯಕ್ಷ ಪಡ್ತಾರಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.